ಶರಣಾಗತಿಯಾದ 4 ವಕೀಲರ ಫೀಸ್ ಸೇರಿದಂತೆ ಮನೆಯವರಿಗೆ ಹಣ ನೀಡೋದಾಗಿ ದರ್ಶನ್ ಆಪ್ತ ಹಾಗೂ ಪ್ರಕರಣದಲ್ಲಿ ಬಂಧಿತನಾಗಿರುವ ದೀಪಕ್ ಹೇಳಿದ್ದನಂತೆ. ಅದರಂತೆ ನಿಖಿಲ್ ಹಾಗೂ ಕೇಶವಮೂರ್ತಿಗೆ ತಲಾ 5 ಲಕ್ಷ ರೂಪಾಯಿ ಹಣ ನೀಡಿದ್ದಂತೆ. ಬಂಧನವಾದ ಬಳಿಕ ಮನೆಯವರಿಗೆ ಹಣ ನೀಡುವುದಾಗಿ ಕಾರ್ತಿಕ್ ಮತ್ತು ರಾಘವೇಂದ್ರಗೆ ಹೇಳಿದ್ದನಂತೆ. ಹೀಗಾಗಿ ಜೂನ್ 10ರಂದು ರಾತ್ರಿ 7 ಗಂಟೆ ವೇಳೆಗೆ 4 ಆರೋಪಿಗಳು ಪೊಲೀಸರ ಮುಂದೆ ಶರಣಾಗತಿಯಾಗಿರುವುದಾಗಿ ರಿಮಾಂಡ್ ಅರ್ಜಿಯಲ್ಲಿ ಪೊಲೀಸರು ನಮೂದಿಸಿರುವುದು ವರದಿಯಾಗಿದೆ. ನಟ ದರ್ಶನ್ ಗ್ಯಾಂಗ್ನಿಂದ ಕೊಲೆಯಾದ ರೇಣುಕಾ ಸ್ವಾಮಿ ನಿವಾಸಕ್ಕೆ ನಿನ್ನೆ ಸಂಸದ ಗೋವಿಂದ ಕಾರಜೋಳ ಭೇಟಿ ನೀಡಿದ್ರು. ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ ಅವರು, ಯಾರೂ ಕೂಡ ಕಾನೂನು ಕೈಗೆತ್ತಿಕೊಳ್ಳಬಾರದು. ಸರ್ಕಾರ ಇಂತಹ ಘಟನೆಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು. ವಾರಗಟ್ಟಲೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಾಗಿದೆ. ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ಸಮಾಜದಲ್ಲಿ ಇಂತಹ ಅಹಿತಕರ ಘಟನೆಗಳು ನಡಿಬಾರ್ದು. ಯಾರೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು. ಸರ್ಕಾರ ಇಂತಹ ಘಟನೆಗಳು ನಡೆದಾಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯಾರೇ ತಪ್ಪು ಮಾಡಿದ್ರೂ ಕೂಡ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸುವುದಕ್ಕೆ ನಟ ಅವಿನಾಶ್ ಮಾಳವಿಕಾ ದಂಪತಿ ನಿರಾಕರಿಸಿದ್ದಾರೆ. ನಿನ್ನೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದ ಅವರಿಗೆ ನಟ ದರ್ಶನ್ ಪ್ರಕರಣದ ಕುರಿತು ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಯಾವುದೇ ಉತ್ತರ ನೀಡದೆ ತೆರಳಿದ್ರು. ಇನ್ನು ನಟ ಧ್ರುವ ಸರ್ಜಾ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ರೇಣುಕಾ ಸ್ವಾಮಿ ಕುಟುಂಬದವರ ಕಣ್ಣೀರು ನಿಲ್ತಾ ಇಲ್ಲ. ಅದರಲ್ಲೂ ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ ದರ್ಶನ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ದರ್ಶನ್ ಫಿಲ್ಮ್ ಬ್ಯಾನ್ ಆಗಬೇಕು, ಅವನ ಮಗನಿಗೆ ಇದೇ ಗತಿ ಬರಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರೇಣುಕಾ ಸ್ವಾಮಿ ಪತ್ನಿ ಸಹನಾ ಸಹ ಕಿಚ್ಚು ಹೊರಹಾಕಿದ್ದು, ಇವರೆಲ್ಲ ಮನುಷ್ಯರ, ಗಂಡನಿಲ್ಲದೆ ನಾನು ಹೇಗೆ ಜೀವನ ಮಾಡೋದು ಅಂತ ಗೋಳಾಡಿದ್ದಾರೆ. ಒಬ್ಬ ನಟ ಬುದ್ಧಿವಂತನಾಗತ್ತ, ಬುದ್ಧಿ ಇದೆಯಾ ಅವನಿಗೆ? ಅವನೊಬ್ಬ ಮನುಷ್ಯನ, ಅವನ ಮಗನಿಗೆ ಇದೇ ಗತಿ ಬರ್ಬೇಕು ಅಂತ ನಾ ಕೇಳ್ಕೊಂತ ಇದೀನಿ ಸರ್. ಅವನ ಕುಟುಂಬಕ್ಕೆ ಇದೇ ತರ ಆಗ್ಬೇಕು. ಮೇಲೆ ನೋಡಕ್ಕೆ ಈತ ನಾಟಕನಾದ್ರು ಒಳಗೆ ಅವನ ಹತ್ರ ಎಂತ ತಂತ್ರ ಬುದ್ಧಿ ಇದೆ, ಎಂತ ಇದು. ಅವನ ಫಿಲ್ಮ್ ಬ್ಯಾನ್ ಮಾಡ್ಬೇಕು, ಅವನ ಪಿಕ್ಚರ್ ಯಾರು ನೋಡ್ಲಿಕ್ಕೆ ಕೊಡುದು, ಅವನ ಫಿಲ್ಮ್ ಇಂಡಸ್ಟ್ರಿಯಿಂದಾನೇ ತೆಗ್ದಾಕ್ಬೇಕು ಸರ್. ಅದನ್ನ ಈ ದೊಡ್ಡ ನಟರಾಗ ಅವ್ರೆ ಹೆಂಗ್ ಮಾಡಿದ್ರೆ ಹೆಂಗೆ? ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದಾನೆ, ಗಂಡ ಕಟ್ಕೊಂಡ್ ಹೆಂಗ್ ಜೀವನ ಮಾಡ್ಬೇಕು ಮುಂದೆ? ಮನುಷ್ಯರೇನ್ರಿ ಅವ್ರು ಹಿಂಗೆಲ್ಲ ಮಾಡ್ತಾರ? ಅವ್ರಿಗೆ ಹೆಂಡ್ರು ಮಕ್ಕಳು ಇಲ್ಲೇನ್ರಿ? ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಹಾಕಿತ್ತು. ತೆರೆ ಮೇಲೆ ಹೀರೋ ಆಗಿ ಅಬ್ಬರಿಸ್ತಾ ಇದ್ದ ದರ್ಶನ್ ಈಗ ನಿಜ ಜೀವನದಲ್ಲಿ ವಿಲನ್ ಆಗಿದ್ದಾರೆ. ಕೊಲೆ ಆರೋಪ ಹೊತ್ತಿದ್ದಾರೆ. ಈ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಚಿತ್ರದುರ್ಗದಲ್ಲಿ ನಿನ್ನೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ರೇಣುಕಾ ಸ್ವಾಮಿ ಕೊಲೆ ಖಂಡಿಸಿ ಚಿತ್ರದುರ್ಗದ ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಾಲಯದಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮೌನಾಚರಣೆ ಮಾಡಿದ್ರು. ನಟ ದರ್ಶನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಚಪ್ಪಳಿಯಿಂದ ತುಳಿದು ಆಕ್ರೋಶ ಹೊರಹಾಕಿದ್ರು. ರೇಣುಕಾ ಸ್ವಾಮಿ ಕೊಲೆ ಖಂಡಿಸಿ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ. ನಿನ್ನೆ ಬೆಂಗಳೂರು, ಹುಬ್ಬಳ್ಳಿ ಸೇರಿದಂತೆ ಹಲವೆಡೆ ವಿವಿಧ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ವು. ದರ್ಶನ್ ರನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದಲೇ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ರು.